ಇನ್ನು RCB ಅಭಿಮಾನಿಗಳ ಬಹುದಿನಗಳ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಆಡುತ್ತಾ ಇಲ್ವಾ ಅಂತೇಳಿ. ಇನ್ನೇನು ಕೆಲವೇ ಗಂಟೆಗಳ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಆಡೋದ್ರ ಬಗ್ಗೆ ಇವತ್ತೇ ತಿಳಿಸಬೇಕು ಈಗ RCB ಟೀಮ್ ಮ್ಯಾನೇಜ್ಮೆಂಟ್ನವರು. ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಪ್ರಕಟಿಸುತ್ತೆ ಈಗ RCB. ಇವತ್ತು RCB ನಿರ್ಧಾರ ತಿಳಿಸಿದ್ರೆ ನಾಳೆನೇ ಅದ್ರ ಬಗ್ಗೆ ವೇಳಾಪಟ್ಟಿ ಕೂಡ ಈಗ ಪ್ರಕಟವಾಗುತ್ತೆ. ಯಾಕಂದರೆ ಇನ್ನೂ ಅವರು ಎಲ್ಲಿ ನಾವು ಆಡ್ತೀವಿ ಆಡಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ, ರಾಯಪುರಕ್ಕೆ ಹೋಗ್ತೀವಿ, ಹಾಗೆ ಹೀಗೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ. ಸೊ ಇವತ್ತು ಬಹುಶಃ ಅವರಿಗೆ ಈಗ ಏನು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಕೆಲವೇ ಗಂಟೆಗಳು, ಅದರಲ್ಲಿ ಈಗ RCB ಟೀಮ್ ಮ್ಯಾನೇಜ್ಮೆಂಟ್ ಹೇಳಬೇಕಾಗತ್ತೆ ನಾವು ಆಡ್ತೀವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ವಾ ಅಂಥೇಳಿ. ಒಂದು ವೇಳೆ ಆಡ್ತೀವಿ ಅನ್ನುವಂಥದ್ದಾದರೆ ಅದ್ರ ಪ್ರಕಾರ ನಾಳೆ ವೇಳಾಪಟ್ಟಿ ಪ್ರಕಟವಾಗುತ್ತೆ, ಎಲ್ಲೆಲ್ಲಿ ಮ್ಯಾಚಸ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಶೆಡ್ಯೂಲ್ ಮಾಡಬೇಕು. ಅದಾದ ನಂತರ KCA ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅವ್ರಿಗೂ ಕೂಡ 17 ಪಾಯಿಂಟ್ಸನ್ನು ಏನು ಕೊಟ್ಟಿದ್ದಾರಲ್ಲ, ಮ್ಯಾಚ್ ನೀವು ನಡೆಸಬೇಕು ಅನ್ನುವಂಥದ್ದಾದರೆ ಅದರಲ್ಲಿ ಎಲ್ಲವನ್ನೂ ಕೂಡ ನೀವು ಸರಿಪಡಿಸಬೇಕು ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ KCA ಕೂಡ ಈಗ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕಾಗತ್ತೆ. ಯಾಕಂದರೆ ಈಗ ಏಪ್ರಿಲ್ನಲ್ಲಿ ಬಹುಶಃ ಅಂದುಕೊಂಡಂತೆ ಸ್ಟಾರ್ಟ್ ಆದರೆ IPL, ಸೊ ಅಲ್ಲಿವರೆಗೂ ಇನ್ನೇನು ಒಂದು 2-3 ತಿಂಗಳು ಮಾತ್ರ ಅವರಿಗೆ ಗ್ಯಾಪ್ ಸಿಗುತ್ತೆ. ಆ ಒಂದು ತಿಂಗಳು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳು ಅಷ್ಟೇ, ಅದರಲ್ಲಿ ಅವರೆಲ್ಲವನ್ನು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಎಷ್ಟೊತ್ತು ತನಕ ಟೈಮ್ ಇದೆ ಈಗ RCB ಮ್ಯಾನೇಜ್ಮೆಂಟ್ಗೆ? ಏನು ಅನ್ಸುತ್ತೆ? RCB ಟೀಮ್ ಮ್ಯಾನೇಜ್ಮೆಂಟ್ ಈ ಹಿಂದೆ ಕೂಡ ಹೇಳಿತ್ತು ಇಲ್ಲ ನಾವು KCL ಆಡಲ್ಲ ಅಂತೇಳಿ, ಬಟ್ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೋತಾರಾ ಆಗಲ್ವಾ? ಯಾವಾಗ ಗೊತ್ತಾಗುತ್ತೆ ಈ ನಿರ್ಧಾರ? ಯಾವ ರೀತಿಯಾಗಿ ಮುಂದುವರಿಬೇಕಾಗತ್ತೆ ಈಗ? ರೇಮಾನ್, ನಮಗೆ ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ RCB ಬೆಂಗಳೂರಿನಲ್ಲಿ ಆಡೋದಿಲ್ಲ. ಒಂದು ಮುಖ್ಯವಾಗಿ ಭಾಳ 2 ಅವಕಾಶವನ್ನು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕಳ್ಕೊತಾ ಇದೆ. ಒಂದು ಹಿಂದಿಂದ ಪರಂಪರೆ ಇತ್ತು, ಏನು RCB 18 ವರ್ಷದಿಂದನೂ ಕೂಡ ಒಂದು ಏನು IPLದ ಒಂದು ಪರಂಪರೆ ಏನು ಅಂದರೆ ಯಾವ ಮ್ಯಾಚ್ ಯಾವ ಟೀಮ್ ಗೆಲ್ಲುತ್ತೋ ಅದೇ ಒಂದು ಟೀಮ್ ಹೋಮ್ ಗ್ರೌಂಡ್ನಲ್ಲಿ ಒಂದು ಇನಾಗ್ರೇಷನ್ ಮ್ಯಾಚ್ ಆಡುವಂಥದ್ದು ಮತ್ತು ಫೈನಲ್ ಮ್ಯಾಚ್ ಆಡುವಂಥದ್ದು ಇವೆರಡೂ ಕೂಡ ಇತ್ತು. ಇವೆರಡೂ ಕೂಡ ಬೆಂಗಳೂರಿಗೆ ಮಿಸ್ ಆಗ್ತಾ ಇದೆ. ಯಾಕೆಂದರೆ RCB ಇಲ್ಲಿ ಆಡ್ತಾ ಇಲ್ಲ, ಆಡದ ಕಾರಣ ಇಲ್ಲಿ ಇನಾಗ್ರೇಷನ್ ಮ್ಯಾಚ್ ಅಂತ ಏನಿತ್ತು ಅದು ಕೂಡ ಬಹುಶಃ ಇಲ್ಲೇ ಆಗೋದಿಲ್ಲ, ಮತ್ತೆ ಫೈನಲ್ನು ಕೂಡ ಇಲ್ಲೇ ಆಡುವಂಥ ಒಂದು ಸಂಪ್ರದಾಯ ಇತ್ತು. ಅವೆರಡೂ ಕೂಡ ಬಹುಶಃ ಬೆಂಗಳೂರಿಗೆ ಸಿಗೋದಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಗೋದಿಲ್ಲ. ಹಾಗಾಗಿ ಬಹುಶಃ ಅವರು ಬೇರೆ ಗ್ರೌಂಡನ್ನು ಆಪ್ಟ್ ಮಾಡೋದು, ಯಾವ ಗ್ರೌಂಡ್ ಅನ್ನೋದು ಕೂಡ ಈಗ ಅವರು ಸೀಕ್ರೆಟ್ ಇದೆ. ಅಂದರೆ ಈಗಿರೋ ಮಾಹಿತಿ ಪ್ರಕಾರ ಅವರು ಬೆಂಗಳೂರಿನಲ್ಲೇ ಆಡೋಕ್ಕೆ ಈಗಾಗಲೇ RCB ಮ್ಯಾನೇಜ್ಮೆಂಟ್ ನಿರಾಕರಿಸಿದ್ದಾರೆ. KCA ಅವರು ಕೂಡ ಕೇಳ್ಕೊಂಡಿದ್ದಾರೆ, ಬನ್ನಿ ಇಲ್ಲಿ ಆಡಿ, ಎಲ್ಲ ರೀತಿಯ ಸರ್ಕಾರ ಮತ್ತು ನಾವು ಇದೀವಿ ಅಂತ. ಆದರೆ ಅವ್ರದ್ದು ಒಂದೇ ಏನು ಅಂತ ಅಂದರೆ, ಒಂದು ಇರುವಂಥ ಕೇಸ್ಗಳು ಏನಿದೆ ಅದು ಚಾರ್ಜ್ ಶೀಟ್ ಏನು ಆಗಿದೆ, ಮತ್ತೊಂದು ಚಾರ್ಜ್ ಶೀಟ್ ಕೂಡ ಸದ್ಯದ್ರಲ್ಲಿ ಆಗೋದಿದೆ. ಅದರಲ್ಲಿ ಪ್ರಮುಖ ಅಕ್ಯೂಸ್ಡ್ ಆಗಿ RCB ಇದೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಏನೊಂದು ಬಿಲ್ ತಂದ್ರು, ಕ್ರೌಡ್ ಮ್ಯಾನೇಜ್ಮೆಂಟ್ ಏನೊಂದು ಬಿಲ್ಲನ್ನು ಸ್ಟೇಟ್ ಗೌರ್ಮೆಂಟ್ ತಂದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ RCB ಮ್ಯಾಚ್ ಗ್ರೌಂಡ್ ಒಳಗಡೆ ಇರ್ಬೋದು, ಹೊರಗಡೆ ಆಗುವಂಥ ಅನಾಹುತಕ್ಕೆ ಯಾರು ಹೋಸ್ಟ್ ಮಾಡಿರ್ತಾರೆ, ಅಂದರೆ ಈಗ IPL ನಡೆದ್ರೆ RCB ಅವರೇ ಹೋಸ್ಟ್, ಅವರು ಇದಕ್ಕೆ ಕಾರಣರಾಗ್ತಾರೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಇದೆಲ್ಲವೂ ಕೂಡ ಆ ಒಂದು ಭಯ ಅವ್ರಿಗೆ ಇದೆ. ಹಾಗಾಗಿ RCB ಅವರು ಇಲ್ಲಿಗೆ ಆಡುವಂಥದ್ದು ಕಮ್ಮಿ ಇದೆ. ಯಾಕೆಂದರೆ BCCI ಬಹುಶಃ ನಾಳೆ ಕಂಪ್ಲೀಟ್ ಶೆಡ್ಯೂಲನ್ನು ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಯಾಕೆಂದರೆ ಮಾರ್ಚ್ ಕೊನೆ ವಾರದಲ್ಲಿ ಈ ಒಂದು IPL ಶುರುವಾಗುವಂಥದ್ದು. ಮತ್ತು ಹಾಗಾಗಿ ಇಲ್ಲಿಗೆ ಬೇರೆ ಟೀಮ್ಗಳು, ಅಂದರೆ ಅದು ಕಲ್ಕಟಾ ನೈಟ್ ರೈಡರ್ಸು ಅಥವಾ ರಾಜಸ್ಥಾನ್ ರಾಯಲ್ಸು ಅಥವಾ ಕಿಂಗ್ಸ್ 11 ಇವ್ರು ಯಾರ ಟೀಮ್ ಇಲ್ಲಿ ಬಂದು ಹೋಮ್ ಗ್ರೌಂಡನ್ನು ಮಾಡ್ಕೋತಾರ ಅನ್ನೋದು ಕೂಡ ಆ ಒಂದು ಕ್ಯೂರಿಯಾಸಿಟಿ ಇದೆ. ಆದರೆ ಇರುವಂಥ RCB ಅಭಿಮಾನಿಗಳಿಗೆ ಬೆಂಗಳೂರು ನಗರದಲ್ಲಿ ಆಡುವಂಥದ್ದು ಅವಕಾಶಗಳು ಈಗ ಸದ್ಯಕ್ಕೆ ಸಿಕ್ಕಿರೋ ಮಕ್ಕಳ ಇಲ್ಲ. ಅವರು ಕೂಡ ಇದ್ರ ಬಗ್ಗೆ ಯಾವುದಕ್ಕೂ ಕೂಡ ಇಂಟ್ರೆಸ್ಟನ್ನು RCB ಮ್ಯಾನೇಜ್ಮೆಂಟ್ ಇಲ್ಲಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬಂದಿದೆ. ಇನ್ನು ಬಹುಶಃ ನಾಳೆ BCCI IPLನ ವೇಳಾಪಟ್ಟಿ ಒಂದು ರಿಲೀಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ರೇಮಾನ್, ರೈಟ್, ಥ್ಯಾಂಕ್ ಯು ಕಿರಣ್.